ವೀಕ್ಷಕರೇ, ಕನ್ನಡದ ನಿರೂಪಣೆ ಲೋಕದಲ್ಲಿ ಅತ್ಯಂತ ಎತ್ತರ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿ ಆಂಕರ್ ಅನುಶ್ರೀ ಅವರು. ಯಾವುದೇ ಕನ್ನಡದ ರಿಯಾಲಿಟಿ ಶೋ, ಮೂವಿ ಪ್ರಮೋಷನ್ ಶೋಗಳು ಇವರಿಲ್ಲದೆ ನಡೆಯುವುದೇ ಇಲ್ಲ ಎನ್ನಬಹುದು. ಅಷ್ಟೊಂದು ಖ್ಯಾತಿಯನ್ನ ಗಳಿಸಿರುವ ಆಂಕರ್ ಅನುಶ್ರೀ ಅವರು ಈಗ ಮದುವೆಯಾಗಲಿದ್ದಾರೆ ಎನ್ನುವ ಸುದ್ದಿ ಅವರ ಅಭಿಮಾನಿಗಳಲ್ಲಿ ತುಂಬಾ ಖುಷಿಯನ್ನ ಉಂಟು ಮಾಡಿದೆ. ಈಗಾಗಲೇ 36 ವರ್ಷಗಳನ್ನ ದಾಟಿರುವ ಅನುಶ್ರೀ ಏಕೆ ಇಷ್ಟೊಂದು ಲೇಟ್ ಆಗಿ ಮದುವೆ ಮಾಡಿಕೊಳ್ಳುತ್ತಿದ್ದಾರೆ ಎನ್ನುವ ಪ್ರಶ್ನೆಗೆ 10 ವರ್ಷಗಳಿಂದ ರಿಯಾಲಿಟಿ ಶೋಗಳಲ್ಲಿ ತುಂಬಾ ಬ್ಯುಸಿಯಾಗಿರುವ ಅನುಶ್ರೀ ತಮ್ಮ ಪ್ರೊಫೆಷನಲ್ ಲೈಫ್ಗೆ ತುಂಬಾ ಪ್ರಾಮುಖ್ಯತೆಯನ್ನ ನೀಡಿ ಅವರ ಪರ್ಸನಲ್ ಲೈಫ್ನ ಬಗ್ಗೆ ಹೇಳಿದ್ದಾರೆ. 10 ವರ್ಷಗಳಿಂದ ಸಾಕಷ್ಟು ಅನುಶ್ರೀ ಅವರ ಮದುವೆ ಕುರಿತು ಯೂಟ್ಯೂಬ್ಗಳಲ್ಲಿ ಟ್ರೆಂಡ್ ಆಗುತ್ತಿದ್ದರು. ಆದರೆ ಅವನ್ನೆಲ್ಲ ತಳ್ಳಿ ಹಾಕಿದ ಅನುಶ್ರೀ ಈಗ ತಾವೇ ಇದೇ ಮಾರ್ಚ್ 17ರಂದು ಮದುವೆಯಾಗಲಿದ್ದೇನೆ ಎಂದು ತಮ್ಮ ಶೋನ ಮೂಲಕ ಹೇಳಿಕೊಂಡಿದ್ದಾರೆ. ಏಕೆ ಮಾರ್ಚ್ 17ರಂದೇ ಮದುವೆ ಮಾಡಿಕೊಳ್ಳುತ್ತಿದ್ದಾರೆ ಅಂದರೆ ಅಂದು ಪುನೀತ್ ರಾಜ್ಕುಮಾರ್ ಅವರ ಹುಟ್ಟಿದ ಹಬ್ಬ. ಆದ್ದರಿಂದ ಅವರ ಅಪ್ಪಟ ಅಭಿಮಾನಿಯಾಗಿರುವ ಅನುಶ್ರೀ ಅಂದೇ ಮದುವೆ ಮಾಡಿಕೊಳ್ಳುತ್ತೇನೆ ಎಂದು ಹೇಳಿಕೊಂಡಿದ್ದಾರೆ. ಆದರೆ ಹುಡುಗ ಯಾರೆಂದು ಎಲ್ಲಿಯೂ ಸಹ ಪರಿಚಯ ಮಾಡಿಕೊಟ್ಟಿಲ್ಲ. ಆದರೆ ಇದೇ ಫೆಬ್ರವರಿ ತಿಂಗಳಲ್ಲಿ ಪರಿಚಯ ಮಾಡಿಕೊಡುವ ಸಾಧ್ಯತೆ ಹೆಚ್ಚಿದೆ. ಆದರೆ ಮದುವೆ ನಂತರ ಅನುಶ್ರೀ ಅವರು ಯಾವುದೇ ರಿಯಾಲಿಟಿ ಶೋಗಳಲ್ಲಿ ಮತ್ತು ಮೂವಿ ಪ್ರಮೋಷನ್ಗಳಲ್ಲಿ ಕಾಣಿಸಿಕೊಳ್ಳುವುದು ಡೌಟ್ ಎನ್ನಲಾಗುತ್ತಿದೆ. ಏಕೆಂದರೆ ಮ್ಯಾಕ್ಸ್ ಚಿತ್ರತಂಡದ ಜೊತೆ ಮಾತನಾಡುವಾಗ ತಮ್ಮ ವೃತ್ತಿ ಜೀವನದ ನಿವೃತ್ತಿ ಬಗ್ಗೆ ಹೇಳಿಕೊಂಡಿದ್ದಾರೆ. ಇದರ ಪ್ರಕಾರ ಕೇವಲ ತಮ್ಮ ಯೂಟ್ಯೂಬ್ ಒಂದನ್ನೇ ನಡೆಸಿಕೊಂಡು ಹೋಗುವ ಪ್ಲಾನ್ ಇದೆಯಂತೆ ಮತ್ತು ಸರಿಗಮಪ ಶೋ ಆಗಲಿ ಅಥವಾ ಬೇರೆ ಯಾವುದೇ ಶೋಗಳನ್ನ ನಡೆಸಿಕೊಡೋಲ್ಲ ಎಂದು ಹೇಳಿಕೊಂಡಿದ್ದಾರೆ. ವೀಕ್ಷಕರೇ, ಸರಿಗಮಪ ಶೋನಲ್ಲಿ ಅನುಶ್ರೀ ಇಲ್ಲದೆ ಶೋ ಅನ್ನ ನಡೆಸುವುದೇ ಕಷ್ಟ ಎನ್ನಲಾಗುತ್ತಿದೆ. ಏಕೆಂದರೆ ಅಷ್ಟೊಂದು ಜನಪ್ರೀತಿಯನ್ನ ಅನುಶ್ರೀ ಅವರು ಈ ಶೋನ ಮೂಲಕವೇ ಪಡೆದುಕೊಂಡಿದ್ದರು. ಆದರೆ ಇದೀಗ ಅವರ ಮದುವೆಯಿಂದ ಈ ಸರಿಗಮಪ ಶೋ ನಡೆಸುವುದು ಡೌಟ್ ಎನ್ನಲಾಗುತ್ತಿದೆ. ಆದರೆ ಇದರ ಬದಲು ಯಾರು ಈ ಶೋನ ನಡೆಸುತ್ತಾರೆ ಎನ್ನುವುದೇ $1 ಮಿಲಿಯನ್ ಪ್ರಶ್ನೆಯಾಗಿದೆ. ವೀಕ್ಷಕರೇ, ಅನುಶ್ರೀ ಅವರ ಮದುವೆ ಮತ್ತು ಹುಡುಗ ಯಾರಿರಬಹುದು ಎಂದು ನಿಮ್ಗೆ ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ.